राज्य सरकारच्या उत्तर कर्नाटकावरील दुर्लक्षाविरोधात येत्या 1 जानेवारीपासून आमरण उपोषण सत्याग्रह करण्यात येणार असल्याची माहिती उत्तर कर्नाटक स्वतंत्र राज्य आंदोलन समितीचे राज्याध्यक्ष नागेश गोलशेट्टी यांनी दिली। शनिवारी बेळगाव येथे आयोजित पत्रकार परिषदेत ते बोलत होते। हिवाळी अधिवेशनाचा अर्धा कालावधी संपला असतानाही बेळगावला दुसरी राज्य राजधानी घोषित करणे, सुवर्ण विधानसौध येथे बेंगळुरूमधील सचिव स्तरावरील शासकीय कार्यालयाचे स्थलांतर करणे तसेच कित्तूर कर्नाटकासाठी स्वतंत्र मंत्रालय स्थापन करणे या मागण्या पूर्ण न झाल्यास आमरण उपोषणाला बसणार असल्याचे त्यांनी सांगितले। ನಮಗೆ ಸರ್ಕಾರ 16ನೇ ತಾರೀಕಿನಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ। ಓಲ್ಡ್ ಪಿಬಿ ರೋಡಿನ ಯಡಿಯೂರಪ್ಪ ಮಾರ್ಗದಲ್ಲಿರುವಂತಹ ಟೆಂಟ್ ನಲ್ಲಿ ನಾವು ಕನಿಷ್ಠ ಅಂದ್ರೆ 4-5 ಸಾವಿರ ಜನಕ್ಕೂ ಕೂಡಿಕೊಂಡು ಈ ಉತ್ತರ ಕರ್ನಾಟಕದ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ। ಹಾಗಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರರು, ನಾನು ಕಳೆದ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದೆ, ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಪ್ರಾಮಾಣಿಕವಾಗಿ ಕಳಕಳಿಯಿಂದ ಉತ್ತರ ಕರ್ನಾಟಕ ಭಾಗದ ಜನತೆಯ ವಿಷಯಗಳಿಗೆ ಸ್ಪಂದಿಸಿದ್ರು ಕೂಡ ಅಲ್ಲಿ ಏನು ದಕ್ಷಿಣ ಕರ್ನಾಟಕದ ಬೆಂಗಳೂರಲ್ಲಿರುವಂತಹ ಈ ಎಲ್ಲ ಮಾಧ್ಯಮಗಳ ಮುಖ್ಯಸ್ಥರು ನಮ್ಮ ಹೋರಾಟಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡೋದಿಲ್ಲ। ಇರ್ಲಿ, ನಾವು ಕೂಡ ಜನರ ಮನಸ್ಸಿನಿಂದ ಮನಸ್ಸಿಗೆ ಇದು ವಿಚಾರ ಹೋಗಿದೆ। ಮಾಧ್ಯಮಗಳ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ, ನಿಮ್ಮೆಲ್ಲರಿಗೂ ನಾವು ಆಭಾರಿಯಾಗಿರ್ತೇವೆ। ದಯವಿಟ್ಟು ಇನ್ನು ನಮಗೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟ ಇದು, ನಮಗೆ ಅಂತಿಮವಾದಂತಹ ದಾರಿ ಇದು। ಹಾಗಾಗಿ ನಾವು ಜನವರಿ 1, 2026ರಂದು ಆಮರಣ ಉಪವಾಸವನ್ನು ಮಾಡ್ತಾ ಇದ್ದೇವೆ। ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ। ಮತ್ತು ನಾನು ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಬಹುಶಃ ಈ ಒಂದಿಷ್ಟು ಅಧಿವೇಶನದ ಸಂದರ್ಭದಲ್ಲಿ ಕೆಲವರು ಬೆರಳೆಣಿಕೆಯಷ್ಟು ಮಾತ್ರ ಶಾಸಕರು ಈ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ। ಮಹಾಂತೇಶ್ ಕೌಟಗಿಮಠ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಶರಣಗೌಡ ಕಂದಕೂರ್ ಅವರು, ಅರವಿಂದ್ ಬೆಲ್ಲದವರು ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಕಳಕಳಿಯಿಂದ ಮಾತಾಡಿದರು। ಅವರಿಗೆ ನಾವು ಉತ್ತರ ಕರ್ನಾಟಕ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ। ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮುಂದೆ ಹೇಳಿದ್ರಲ್ಲ ಸರ್, ಅಲ್ಲ ಕೌಟಗಿಮಠ್ ಸರ್ ಪ್ರೆಸ್ ಮೀಟ್ ಮಾಡಿದ್ರು, ಕ್ಷಮಿಸ್ರಿ। ಅರವಿಂದ್ ಬೆಲ್ಲದವರು ಮತ್ತು ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು। ವಿಶೇಷವಾದ ಧನ್ಯವಾದಗಳನ್ನು ನಾವು ಯಾರಿಗೆ ಹೇಳಬೇಕಾಗಿದೆ ಅಂತಂದ್ರೆ ರಾಜು ಕಾಗೆ ಅವರಿಗೆ। ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯನ್ನು ನಾವು ನೋಂದಣಿ ಮಾಡಿದ್ದೇವೆ ಪ್ರತ್ಯೇಕ ರಾಜ್ಯ ರಚನೆಯನ್ನ ಮಾಡುವ ಸಲುವಾಗಿ। ನಾವು ಅಭಿವೃದ್ಧಿಯ ಎಲ್ಲ ಬೇಡಿಕೆಗಳನ್ನು ಕೂಡ ಮುಂದಿಟ್ಟಾಗ ಈಡೇರದೇ ಇದ್ದಾಗ ಪರ್ಯಾಯವಾಗಿ ಅಂತಿಮವಾಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಬೇಡಿಕೆ ಇಟ್ಟಿವಿ। ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಮುಖ್ಯ ಉದ್ದೇಶ ಪ್ರತ್ಯೇಕ ರಾಜ್ಯವನ್ನು ನಿರ್ಮಾಣ ಮಾಡುವುದು। ಪ್ರತ್ಯೇಕ ಆಗದ ಹೊರತು ನಮಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ। ತಮಗೊಂದು ಮಾತು ಹೇಳ್ಬಹುದು ಈ ಸಂದರ್ಭದಲ್ಲಿ, ಮೇಕೆದಾಟುವಂತ ಸಣ್ಣ ಯೋಜನೆಗೆ ವಿಶೇಷ ತಂಡವನ್ನು ರಚನೆ ಮಾಡ್ರಿ ಅಂತ ತಿಳ್ಕೊಂಡು ಸರ್ಕಾರ ಅಧಿವೇಶನದ ಸಂದರ್ಭದಲ್ಲಿ ಒಂದು ತಂಡವನ್ನು ಮಾಡ್ತಾರೆ ಸರ್। ಒಂದು ಸಣ್ಣ ಯೋಜನೆ, ಮೇಕೆದಾಟು ಯೋಜನೆ, ಇದಕ್ಕೆ विशेष विधानसभेत उत्तर कर्नाटकातील मोजकेच आमदार सोडले तर इतर कोणीही या भागाच्या समस्यांवर आवाज उठवत नसल्याची खंतही त्यांनी व्यक्त केली। राजशेखर हिरेमठ, KMM मराठी, बेळगाव।